ನಮಸ್ಕಾರ, ನಾನು ರಂಜಿತ್ ಶ್ರೀಯಾರ. ನಾವು ಕಾಶ್ಮೀರದಲ್ಲಿ ಸುಮಾರು 17ನೇ ದಿನ ಇವತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿ, ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿದೆ. ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಂಥೇಳಿ ಬೆನ್ನಿಗೆ ಚೂರಿ ಹಾಕಿ ಭಾರತೀಯರ ಗಡಿ ಭಾಗದ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿಬಿಟ್ಟಿದೆ. ನೋಡಿ, ಭಾರತೀಯ ಸೇನೆ ನಿನ್ನೆ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡ್ತು, ಮತ್ತೆ ಗುಂಡಿನ ದಾಳಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ಬ್ಲ್ಯಾಕ್ಔಟ್ ಏನಿತ್ತು ಅದನ್ನು ಸ್ಟೆಪ್ ಡೌನ್ ಮಾಡಿದರು. ಹಾಗೆ ಅದ್ರ ಜೊತೆಗೆ ಭಾರತೀಯ ಸೇನೆಯ ಎಲ್ಲ ಸೇನಾ ಆಪರೇಷನ್ಗಳು ಕೂಡ ಸ್ಥಗಿತ ಆಗಿತ್ತು. ಇಂಥ ಸರಿಯಾದ ಸಮಯ ಅಂತ ಅಂದ್ಕೊಂಡು ಪಾಕಿಸ್ತಾನ ಸೇನೆ ಮಾಡಿರುವಂಥ ಕುಕೃತ್ಯ, ಆ ಸ್ಥಳದಲ್ಲಿ ನಾನಿದ್ದೀನಿ. ಗುಂಡಿನ ದಾಳಿಯಾಗಿ ಮನೆ ಧ್ವಂಸ ಆಗಿರುವಂಥ ಸ್ಥಳದಲ್ಲಿ ನಾನಿದ್ದೀನಿ. ನೋಡಿ, ಪಾಕಿಸ್ತಾನ ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಶೆಲ್ಗಳ ದಾಳಿ ಆದಾಗ ಸುಟ್ಟು ಕರಕಲಾದಂಥ ಆ ಶೆಲ್ಗಳು ನನ್ನ ಕೈಯಲ್ಲಿದೆ. ಪಾಕಿಸ್ತಾನ ಸೇನೆ ತನ್ನ ಗಡಿಯಿಂದ ಹಾಜಿಪುರ್ ಅಂತೇಳಿ ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರ ಹೋದರೆ ಭಾರತದ ಬಾರ್ಡರ್, ಅದು ಚಾವುಂಡಾ ಅನ್ನೋ ಗ್ರಾಮ ಭಾರತದ್ದು, ಆ ಕಡೆ ಇರೋದು ಹಾಜಿಪುರ ಅಂತ. ಹಾಜಿಪುರದಲ್ಲಿ ಪಾಕಿಸ್ತಾನ ಸೇನೆ ಈ ಶೆಲ್ಗಳನ್ನು ಇಲ್ಲಿನ ನಿವಾಸಿಗಳ ಮನೆ ಮೇಲೆ, ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂಥ ದಾಳಿಯಲ್ಲಿ ಮನೆ ಹೇಗೆ ಸುಟ್ಟು ಕರಕಲಾಗಿದೆ, ಮತ್ತು ಮನೆಯ ಈ ವಿಧ್ವಂಸ ಕೃತ್ಯದಿಂದ ಛಿದ್ರವಾಗಿರುವಂಥ ಮನೆಯನ್ನು ಕೂಡ ನಾನಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಇದೇ ಶೆಲ್ಗಳ ಮೂಲಕ. ಇವುಗಳ ರೇಂಜ್ ಸುಮಾರು ಒಂದು 20 ಕಿಲೋಮೀಟರ್ ಇರುತ್ತೆ. ಈ ಶೆಲ್ಗಳು ಎಲ್ಲ ಪೀಸ್ ಆಗಿದ್ದಾವೆ. ಈ ಶೆಲ್ಗಳ ರೇಂಜ್ 20 ಕಿಲೋಮೀಟರ್ವರೆಗೂ ಇರುತ್ತೆ. ಇಲ್ಲಿಂದ 10 ಕಿಲೋಮೀಟರ್ ದೂರ ಹೋದರೆ ಹಾಜಿಪುರದಲ್ಲಿ ಪಾಕಿಸ್ತಾನ ಸೇನೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿದ್ರಿಂದಾಗಿ ಮನೆ ಹೆಂಗಾಗಿದೆ ಕೇಳಿದರೆ, ನೋಡಿ, ಮನೆ ಎಲ್ಲ ಸುಟ್ಟು ಹೋಗಿದೆ ಅಂತ ಹೇಳಿದರೆ, ಈ ಬುಲೆಟ್ ಬಿದ್ದು ಗುಂಡಿನ ದಾಳಿ, ಶೆಲ್ನ ದಾಳಿಗೆ ಮನೆ ಹೇಗಾಗಿದೆ ನೋಡಿ. ಮೇಲ್ಗಡೆ ಒಂದು 5-6 ಪಾರಿವಾಳಗಳು ಸತ್ತು ಬಿದ್ದಿದ್ವು. ಮನೆಯಲ್ಲಿ ಪಾರಿವಾಳವನ್ನು ಸಾಕಿದ್ರು. ಆ ರೇಂಜ್ ಹೇಗಿದೆ ಅಂತ ಕೇಳಿದರೆ, ಮರದ ತುಂಡುಗಳೆಲ್ಲವೂ ಕೂಡ ಸೀಳ್ಕೊಂಡು ಹೋಗಿರೋದನ್ನು ನೋಡಿ. 5 ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ಶಬ್ದ ಕೇಳುತ್ತೆ. ಶಬ್ದ ಕೇಳಿದಾಗ ಏನಾಯಿತು ಅಂತ ಗೊತ್ತಿಲ್ಲ. ಆ ಕಡೆ ನೋಡಿ, ನಾನು ಆ ಕಡೆ ತೋರಿಸ್ತೀನಲ್ಲ, ಈ ಕಡೆಗೆ ಅಲ್ಲಿ ಹಾಜಿಪುರ, ಇದೇ ಬೆಟ್ಟ, ಇದೇ ಪಹಾಡ್ ಇದೆಯಲ್ಲ, ಪಹಾಡ್ನ ಆ ಕಡೆಗಿರೋದೇ ಪಾಕಿಸ್ತಾನ ಹಾಜಿಪುರ್ ಅನ್ನುವ, ಪಾಕಿಸ್ತಾನದ ಹಾಜಿಪುರ್ ಎನ್ನುವ ಊರು. ಆ ಊರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ನಾವು ಬಾಂಡಿ ಅನ್ನುವ ಈ ಊರಿನಲ್ಲಿದ್ದೀವಿ. ಬಾಂಡಿ ಅನ್ನೋದು ನಾನು ನಿಂತಿರುವಂಥ ಈ ಜಾಗ. ಬಾಂಡಿಯನ್ನು ಗುರಿಯಾಗಿಸಿ, ನಾಗರಿಕರನ್ನು ಗುರಿಯಾಗಿಸಿ ಪಾಕಿಸ್ತಾನ ಸೇನೆ ಮಾಡಿದಂತಹ ಅಟ್ಯಾಕ್ನಲ್ಲಿ ಇಲ್ಲಿ ನಾಗರಿಕರ ಮನೆಗಳೆಲ್ಲವೂ ಕೂಡ ಈಗ ಸಂಪೂರ್ಣ ಛಿದ್ರವಾಗಿರೋದು. ಗುಂಡು ತಗುಲಿ, ಇಲ್ಲಿ ನೋಡಿ, ಗುಂಡು ತಗುಲಿ ಇದೆಷ್ಟು ಡೀಪಾಗಿ ಹೊಕ್ಕಿದೆ ಅನ್ನೋದನ್ನು ನೋಡಿ. ಸುಮಾರು ಒಂದು 5 ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ಮನೆಯಲ್ಲಿದ್ದವರು ಏನಾಯಿತು ಅಂತೇಳಿ ನೋಡೋದ್ರೊಳಗಡೆ ಗುಂಡಿನ ಶಬ್ದ, ಸ್ಫೋಟದ ಶಬ್ದ, ಈ ರೀತಿಯ ಶೆಲ್ಗಳ ಅಟ್ಯಾಕ್ ಆಗುತ್ತೆ. ಅವರೆಲ್ಲರೂ ಕೂಡ ಆಗ ತಕ್ಷಣಕ್ಕೆ ಮನೆಯವರೆಲ್ಲರೂ ಕೂಡ ಒಳಗಡೆ ಒಂದು ಬಂಕರ್ ಇದೆ, ಬಂಕರ್ನ ಒಳಗಡೆ ಹೊಕ್ಕೊಳ್ತಾರೆ. ಅವರು ಬಂಕರ್ನ ಒಳಗಡೆ ಅವಿತ್ಕೊಳ್ತಾರೆ. ಇಲ್ಲದೇ ಇದ್ದರೆ ಅವ್ರ ಮನೆಯವರಿಗೆಲ್ಲರಿಗೂ ಕೂಡ ಗುಂಡು ತಗುಲ್ತಾ ಇತ್ತು. ಅವರು ಎಲ್ಲರೂ ಕೂಡ ದಾರುಣವಾಗಿ ಸಾವನ್ನಪ್ತಾ ಇದ್ರು. ಆದರೆ ಹಾಗಾಗಿಲ್ಲ ನೋಡಿ, ಗ್ಲಾಸ್ ಪೀಸೆಲ್ಲ ಬಿದ್ದು ಒಡೆದೋಗಿರೋದು ನೋಡಿ. ಇದು ಪಾಕಿಸ್ತಾನದ ದಾಳಿಗೆ ಆಗಿರುವಂಥ ಹಾನಿ. ಇದು ಈ ರೀತಿಯ ಬಂಕರ್ನಲ್ಲಿ ಅವರು ಅವಿತುಕೊಳ್ತಾರೆ, ಆಶ್ರಯವನ್ನು ಪಡಿತಾರೆ. ಇದೇ ಬಂಕರ್ ಹೆಂಗಿದೆ ನೋಡಿ, ಬಂಕರ್, ಈ ಕಲ್ಲಿನ ಬಂಕರ್ ಇದು. ಈ ಬಂಕರ್ನ ಒಳಗಡೆ ಹೋಗಿ ಇವರು ಆಶ್ರಯವನ್ನು ಪಡೆದರು. ಹಾಗಾಗಿ ಅವರಿಗೇನು ಕೂಡ ಆಗಿಲ್ಲ. 1988ರಲ್ಲಿ ಈ ರೀತಿಯ ದಾಳಿ ಆಗಿತ್ತು ಅನ್ನೋದನ್ನು ಆ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ. ಇಷ್ಟು ಡೀಪಾಗಿ ಆಗಿರಲಿಲ್ಲ. ಇದೇ ನೋಡಿ, ಇದೇ ಬಂಕರ್. ಈ ಬಂಕರ್ನಲ್ಲಿ ಅವರು ಇಡೀ ದಿನ ಕಳೀತಾರೆ. ಭಾರತೀಯ ಸೇನೆ ಬರುತ್ತೆ. ಅವರೆಲ್ಲರೂ ಕೂಡ ಆನಂತರ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಇದು ಹಿಂಗಾಯ್ತಲ್ಲ, ಆದಾಗ ಸುಮಾರು ಒಂದು ಗಂಟೆಗಳ ಕಾಲ ಇಲ್ಲಿ ದಾಳಿ ಆಯಿತು ಅನ್ನೋದ್ರ ಬಗ್ಗೆ ಅವ್ರ ಮನೆಯವರೆಲ್ಲರೂ ಹೇಳ್ತಾರೆ. ನಾನು ಮೇಲ್ಗಡೆ ಹೋಗ್ತೀನಿ. ಈಗ ದಾಳಿ ಆಯ್ತಲ್ಲ, ಆ ಮನೆಯ ಮೇಲ್ಗಡೆ ಹೋಗ್ತೀನಿ ನಾನು. ಮನೆ ಒಳಗಡೆ ಎಲ್ಲ ಚಲಾಪಿಲಿ ಆಗಿರೋದಿದು. ಪಾಕಿಸ್ತಾನದ ಸೇನೆಯ ಅಪ್ರಚೋದಿತ ಗುಂಡಿನ ದಾಳಿಗೆ ಮನೆ ಧ್ವಂಸ ಆಗಿರೋದನ್ನು ನೀವೀಗ ನೋಡ್ತಾ ಇದ್ದೀರಿ. ಸೇನೆಯನ್ನು ಅವರಿಗೆ ಟಚ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅವರು ಈ ರೀತಿ ಅಮಾಯಕರನ್ನು, ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಶೆಲ್, ಸುಧಾರಿತ ಶಸ್ತ್ರಾಸ್ತ್ರಗಳಿಂದ ಅಥವಾ ಅಲ್ಲಿಂದ ಸ್ಫೋಟಕಗಳನ್ನು ಈ ಕಡೆ ಹಾರಿಸುವ ಮೂಲಕ ಅವರು ಇಲ್ಲಿ ಎಲ್ಲವನ್ನು ಛಿದ್ರ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಮನೆಯೆಲ್ಲ ನೋಡಿ, ಗುಂಡಿನ ದಾಳಿಯಾಗಿ ಮನೆಯೆಲ್ಲ ಛಿದ್ರ ಆಗಿರೋದು. 3 ಜನ ಇಲ್ಲಿ ವಾಸ ಇದ್ದಂತೆ. ಸುಮಾರು 4 ಮನೆಗಳು ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದ್ದಾವೆ. 4 ಮನೆಗಳು ಶೆಲ್ ದಾಳಿಗೆ ಸಂಪೂರ್ಣವಾಗಿ ಇಲ್ಲಿ ಛಿದ್ರವಾಗಿ ಹೋಗಿರೋದು. ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಪಾಕಿಸ್ತಾನದ ಆ ಕಡೆಯಿಂದ ನೋಡಿ, ಹಾಜಿಪುರ್ ಎನ್ನುವ ಪಾಕಿಸ್ತಾನದ ಊರಿನಿಂದ LOC ಲೈನ್ ಆಫ್ ಕಂಟ್ರೋಲ್, ಅದು
ಲೈನ್ ಆಫ್ ಕಂಟ್ರೋಲ್ನಿಂದ ಬಂದಂಥ ಗುಂಡು ಶೆಲ್. ಇದೇ ಶೆಲ್ ಅಂದರೆ ಬೇರೆನಲ್ಲ, ಇದೀಗ ಇಲ್ಲಿ ಬಂದು ಬ್ಲಾಸ್ಟ್ ಆಗಿದೆ. ಇದೇ ಶೆಲ್ ಇಲ್ಲಿ ಬಂದು ಬ್ಲಾಸ್ಟ್ ಆಗಿ ಹೀಗೆಲ್ಲ ಆಗಿರೋದು. ಪಾರಿವಾಳಗಳೆಲ್ಲ ಸತ್ತು ಬಿದ್ದಿರೋದು, ನಾನು ಆಗಲೇ ಹೇಳ್ದಲ್ಲ, ಪಾರಿವಾಳಗಳೆಲ್ಲ ಸತ್ತು ಬಿದ್ದಿರೋದೆಲ್ಲ ತಾವು ಗಮನಿಸ್ತಾ ಇದ್ದೀರಲ್ಲ. ಈ ಬಹುಶಃ ಇದು ಪಾರಿವಾಳದ ಗೂಡು ಅಂತ ಅನ್ಸುತ್ತೆ. ಇಲ್ಲೆಲ್ಲ ಹಿಂಗಾಗಿದೆ. ಯಾರಾದರೂ ಮೇಲ್ಗಡೆ ಇದ್ರೆ ಅವರ ಪರಿಸ್ಥಿತಿ ಏನಾಗಿರಬೇಡ ನೋಡಿ. ಎಷ್ಟು ಫೋರ್ಸ್ನಲ್ಲಿ, ಎಷ್ಟು ರೇಂಜ್, ಎಷ್ಟು ಫೋರ್ಸಿಂದ ಬಂದಿತ್ತು ಅಂತ ಹೇಳಿದರೆ, ಈ ಕಬ್ಬಿಣದ ಪೀಸ್ಗಳೆಲ್ಲ ಇದ್ದಾವಲ್ಲ, ತಗಡುಗಳೆಲ್ಲ ಇದ್ದಲ್ಲ, ಅವೆಲ್ಲವೂ ನೋಡಿ ಹಿಂಗಾಗಿದೆ ನೋಡಿ, ತೂತಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಹೆಂಗಾಗಿದೆ ನೋಡಿ. ಪಾಪ 88ರಲ್ಲಿ ಹಿಂಗಾಗಿತ್ತು, 1988ರಲ್ಲಿ. ಅದಾದಮೇಲೆ ಮತ್ತೆ ಹಿಂಗಾಗಿದೆ. ಸರ್ಕಾರ ನಮಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಪದೇ ಪದೇ ಹಿಂಗಾದರೆ ನಮ್ಮ ಬದುಕೆಲ್ಲ ಹೆಂಗೆ ಅಂತೇಳಿ ಅವರು ಭಾಳ ನೋವಿನಲ್ಲಿ ನಮ್ಮಲ್ಲಿ ಹೇಳ್ತಾ ಇದ್ರು ನೋಡಿ. ಆ ಫೋರ್ಸ್ ಹೆಂಗಿತ್ತು ಅಂತ ಕೇಳಿದರೆ, ಆ ಗುಂಡು ಹೊಕ್ಕಿದಂತಹ ಸಮಯದಲ್ಲಿ ಇದು ಈ ಮರದ ಪೀಸ್ ಎಷ್ಟು ಸ್ಟ್ರಾಂಗ್ ಇರ್ಬೋದು, ಅದು ಇದೆಲ್ಲವೂ ಕೂಡ ಒಣಗಿದ್ದು ಸ್ಟ್ರಾಂಗ್ ಇರುತ್ತೆ. ಇದೆಲ್ಲವೂ ಹೇಗಾಗಿದೆ ನೋಡಿ. ಇದು ಇಲ್ಲಿನ ಸಂಪೂರ್ಣವಾದಂತಹ ಚಿತ್ರಣ. ಗಡಿ ಭಾಗದಲ್ಲಿ ನಾವು ನೋಡ್ತೀವಲ್ಲ ಅಪ್ರಚೋದಿತ ಗುಂಡಿನ ದಾಳಿ ಅಂಥೇಳಿ. ಅಪ್ರಚೋದಿತ ಗುಂಡಿನ ದಾಳಿ ಆದಾಗ ಏನಾಗುತ್ತೆ ಕೇಳಿದ್ರೆ, ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾರೆ, ಎರ್ರಬಿರ್ರಿ ಫೈರಿಂಗ್ ಆಗುತ್ತೆ. ಎರ್ರಬಿರ್ರಿ ಫೈರಿಂಗ್ ಆಗಿ ಜನ ಏನು ಎತ್ತ ಆರ್ಮಿ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ. ನಿನ್ನೆ ಆದಂಥ ದಾಳಿಯಲ್ಲಿ ಸುಮಾರು ಒಂದು 5 ಜನ ಮೃತಪಟ್ಟಿದ್ದಾರೆ. ನಿನ್ನೆ ಆದಂಥ ದಾಳಿಯಲ್ಲಿ ಒಬ್ಬರು ಆಫೀಸರ್ ಕೂಡ ಮೃತಪಟ್ಟಿದ್ದಾರೆ. ನಾವು ಬೆಳಿಗ್ಗೆಯಿಂದ ಅದನ್ನು ನಿಮಗೆ ತೋರಿಸ್ತಾ ಇದ್ವಿ. ಹಾಗೆ 4 ಜನ ಸಿವಿಲಿಯನ್ನು, ಒಬ್ಬರು ಆಫೀಸರ್, ಒಟ್ಟು 5 ಜನ ಮೃತಪಟ್ಟಿದ್ದಾರೆ. ಆದರೆ ಅದೃಷ್ಟವಶಾತ್ ಇಲ್ಲೊಂದು 4 ಮನೆಗೇನು ಗುಂಡು ರಾತ್ರಿ ತಗಲಿದೆಯಲ್ಲ, ಆವಾಗ ಯಾರಿಗೇನೂ ಆಗಿಲ್ಲ. ಅವರೆಲ್ಲರೂ ಕೂಡ ಒಳಗಡೆ ಹೋಗಿ ಆಶ್ರಯ ಪಡೆದುಕೊಂಡಿದ್ರು. ಹಾಗಾಗಿ ಅವರಿಗೇನೂ ಕೂಡ ಪ್ರಾಣಹಾನಿಯಾಗಿಲ್ಲ. ಆದರೆ ಅವರು ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಏನು ಹಿಂಗಾದರೆ ಸುಮಾರೊಂದು 28 ವರ್ಷ ಆಗಿದೆ ಇಲ್ಲಿ. ಮತ್ತೊಂದು ಸಲ ಹಿಂಗಾಗಿ, ಹಿಂದೆ ಒಂದು ಸಲ ಆಗಿತ್ತು, ಅದಾದಮೇಲೆ ಹಿಂಗೆ ಆಗಿರೋದಂತ ನೋಡಿ. ಕಬ್ಬಿಣ ಈ ತಗಡುಗಳೆಲ್ಲವೂ ಕೂಡ ತೂತಾಗಿ ಹೋಗಿರೋದನ್ನು ತಾವು ನೋಡ್ತಾ ಇದ್ದೀರಿ. ಇದು ಗುಂಡಿನ ದಾಳಿಗೆ, ಶೆಲ್ಗಳ ದಾಳಿಗೆ ಆಗಿರುವಂಥ ಹಾನಿ ಇದು. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು. ಮನೆ ಮಕ್ಕಳೆಲ್ಲ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಹೇಗೆ ಅಂತೇಳಿ ಅವರೆಲ್ಲರೂ ಕೂಡ ಭಾಳ ನೋವಿನಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸಿಮೆಂಟ್ ಎಲ್ಲವೂ ಕೂಡ ಕಿತ್ತೋಗಿರೋದನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲೊಂದು ರೂಮನ್ನು ತೋರಿಸ್ತೀನಿ, ರೂಮ್ ಹೇಗಿದೆ ಅಂತ ನೀವು ನೋಡಿ ಒಂದ್ಸಲ. ಹೇಗೆ ಫೋರ್ಸ್ನಿಂದ ಗ್ಲಾಸ್ ಎಲ್ಲ ಇಲ್ಲಿ ಬಿದ್ದು ಪುಡಿ ಆಗಿರೋದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಆ ಕಡೆಯಿಂದ ಗುಂಡು ಸುಮಾರು ಹೊತ್ತಿಗೆ ಚಕಮಕಿಯಲ್ಲಿ ಆದಂಥ ದಾಳಿಯಲ್ಲಿ ಭಾರತೀಯ ಸೇನೆ ಕೂಡ ನಿರಂತರವಾಗಿ ಪ್ರತಿದಾಳಿಯನ್ನು ಮಾಡ್ತಾ ಇತ್ತು. ಆದರೆ ಅವರು ಮಾಡಿದ ದಾಳಿ ಆರಂಭದಲ್ಲಿ ಬಂತಲ್ಲ, ಸುಮಾರು ಅರ್ಧ ಗಂಟೆಗಳ ಕಾಲ ಹಿಂಗೆ ಆಗಿತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಸರ್ आपका नाम क्या है सर? ಸರ್ क्या हो गया सर इधर? ಓಕೆ ನೋ ಪ್ರಾಬ್ಲಮ್. ಓಕೆ ನೋ ಪ್ರಾಬ್ಲಮ್. ಓಕೆ ಅವರು ಮಾಧ್ಯಮದವರೇ, ನಮ್ಮ ಮಾಧ್ಯಮದವರೇ. ಅವರು ಮನೆಯವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ನೋಡಿ ಹಿಂಗೆ ಆಗಿತ್ತು ಅನ್ನೋದನ್ನು ಹೇಳ್ತಾ ಇದ್ರು ಅವರು. ಪಾಪ ಅವ್ರನ್ನ ಮಾತಾಡ್ಸಿದ್ವಿ ನಾವು ಆಗಲೇ. ಮಾತಾಡಿಸಿದಾಗ ಅವರು ಹಿಂಗಾಯಿತು ಹಿಂಗೆ ಅನ್ನೋದನ್ನು ಹೇಳ್ತಾ ಇದ್ರು ನೋಡಿ. ಇದು ಇಲ್ಲಿನ ಚಿತ್ರಣ. ಅವ್ರನ್ನ ಒಂದ್ಸಲ ಮಾತಾಡಿಸ್ತೀನಿ ನಿಮಗೆ. ಅವರೇ ಹೇಳ್ತಾರೆ ಏನು ಎತ್ತ ಅನ್ನೋದನ್ನು, ಅವರೇ ನಿಮಗೆ ಒಂದು ಸಲ ಹೇಳ್ತಾರೆ. ಅವ್ರನ್ನೇ ಒಂದು ಸಲ ಮಾತಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಹಾಯ್ ಸರ್. ನೋಡಿ, ಈ ದಾಳಿಯಲ್ಲಿ ಸುಟ್ಟು ಅಥವಾ ಛಿದ್ರವಾಗಿರುವಂಥ ಮನೆ, ಆ ಮನೆಯ ಚಿತ್ರಣ ಅದು ಹೀಗಿದೆ ಅನ್ನೋದರ ಒಂದು ನೋಡಿ. ಹಿಂಗಾಗಿತ್ತು ನೋಡಿ, ಹೀಗಾಗಿದೆ. ಸಂಪೂರ್ಣ ಚಿತ್ರವಾಗಿರುವಂಥ ಮನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೇ ಇಲ್ಲಿನ ಸದ್ಯದ ಚಿತ್ರಣ. ಇದೊಂದು ಮನೆ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ 10 ಮನೆಗಳಿಗೆ ಹಿಂಗಾಗಿದೆ. ಸರ್ಜಿ इधर आओ ಸರ್ಜಿ. ಸರ್ಜಿ 1 मिनट. ಸರ್ಜಿ 1 मिनट. सर कितना बजे खो गए सर? इवरे मने ओनर इवरे ने 5 बजे क्या हो गए सर? वही से बहुत ये भारी मोटर वहाँ से आए सर. ये मोटर है, ये मोटर. जी जी हाँ यही है. हाँ ब्लास्ट होता है ये मोटर. इधर ब्लास्ट होता है. ब्लास्ट होता है वहाँ से वो फेंक दे ना ऊपर से, तो यहाँ पे ब्लास्ट होता है. यहाँ पे गिरा. अच्छा ऊपर गिरे, उस साइड गिरे. कितना घर है इधर सर? इधर 3 घर है सर. पहले कितने साल में हो गए सर? पहले वो 91 में हुआ था, तब हम शायद पैदा भी नहीं हुए थे सर. तो अभी जो कल हो गया सुबह 5 में, वो तो बहुत ही भयानक. हमारा हम तो कभी उसको भूल नहीं. घर में कितना लोग हैं सर आप? हम कम से कम 30 बंदे हैं. 30 बंदे. वो बंकर है ना सर? वही क्या सर? जी हाँ वो बरांडा है सर. बरांडा है, उसको हमने आप बंकर की तरह बनाया. खाना पीना पूरा उधर है? पूरा वहीं पे. ओके. कितना जैसे भी कुछ होता है ना, हल्का सा भी धमाका होता है ना, हम डर के मारे उसी के नीचे जो है ना घुस जाते हैं सर, अपनी जान बचाने के लिए. जी जी. कितना टाइम अटैक हो गए सर? ये बहुत आधे घंटे में तो बहुत हो गया सर. सुबह 5 बजे कम से कम कंटिन्यूअस फायरिंग. कंटिन्यू. अब भारत की आर्मी किधर है सर? भारत की आर्मी वो बॉर्डर पे है सर. वो भी इस टाइम अपने में लगी है सर. अब वो भी अब कहाँ देखेंगे. इतना हम कम से कम शेल्टर होना चाहिए. अगर गवर्नमेंट ने उस टाइम सोचा होता, कम से कम शेल्टर हमें दिया होता, तो हम भी थोड़ा जो है
Okay, छुपने। अभी हम भाग गए, अभी हम बारामूला से सुबह हमें न्यूज आया कि आपका मकान ಎಸ್ ಎಸ್ ये डैमेज हो चुका है ಥ್ಯಾಂಕ್ ಯು सर। ಥ್ಯಾಂಕ್ ಯು तभी हम आए। ಎಸ್ 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 ನೋಡಿ, ಇದು ಅವರು ರಾತ್ರಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಿದ್ದಂಥದ್ದು ನೋಡಿ. ಫೈರಿಂಗ್ ಮತ್ತೆ ಸ್ಟಾರ್ಟ್ ಆಯ್ತಾ? ಮತ್ತೆ ಫೈರಿಂಗ್ ಸ್ಟಾರ್ಟ್ ಆಗಿದೆ. ನಾವು ಇಲ್ಲಿಂದ ಮೂವ್ ಆಗ್ತಾ ಇದ್ದೀವಿ ಈಗ. ಮತ್ತೆ ಶಬ್ದ ಕೇಳಿಸ್ತಾ ಇದೆ. ಫೈರಿಂಗ್ ಸ್ಟಾರ್ಟ್ ಆಗಿದೆ. ಮಂಜು, ಫೈರಿಂಗ್ ಸ್ಟಾರ್ಟ್ ಆಗಿದೆ, ಮತ್ತೆ ಫೈರಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ನಾವೀಗ ಮತ್ತೆ ಇಲ್ಲಿಂದ ಮೂವ್ ಆಗ್ತಾ ಇದ್ದೀವಿ. ಲಕ್ಷ್ಮಿ, ಲೋಗೋ ಫೈರಿಂಗ್ ಸ್ಟಾರ್ಟ್ ಆಗಿದೆ, ಬಂಕರ್ಗೆ ಹೋಗಿ. ನೋಡಿ, ಪಾಕಿಸ್ತಾನದ ಹೀನ ಕೃತ್ಯ ಹೆಂಗಿದೆ ಅಂತ ಹೇಳಿದರೆ, ಕಪಟಿ ನಾಟಕ ಮಾಡಿ ಅಮೇರಿಕದ ಎದುರಿಗೆ ನಾವು ಫೈರಿಂಗ್ ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಂತೇಳಿ ಹೇಳಿದವರು ಈಗ ಮತ್ತೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ. ಇದು ಪಾಕಿಸ್ತಾನದ ಅಸಲಿ ಮುಖ. ರಿಪಬ್ಲಿಕ್ ಕನ್ನಡ ಸುಮಾರು ಒಂದು 17 ದಿನದಿಂದ ಇಲ್ಲೇ ಇದ್ದು ಚಿತ್ರಣವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ನೋಡಿ, ಎಂಥ ಹೀನ ರಾಷ್ಟ್ರ, ಎಂಥ ಪಾಪಿ ರಾಷ್ಟ್ರ. ಅಮಾಯಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ, ಅಮಾಯಕರನ್ನು ಟಾರ್ಗೆಟ್ ಮಾಡ್ತಾರೆ. ಆ ಮೂಲಕ ಜನರಿಗೆ ಹಿಂಸೆ ಕೊಡೋದು ಪಾಪಿ ಪಾಕಿಸ್ತಾನ. ನಮ್ಮ ಸೇನೆಯವ್ರಿಗೇನು ಮಾಡಲಿಕ್ಕಾಗೋದಿಲ್ಲ, ಜನರಿಗೆ ಅಟ್ಯಾಕ್ ಮಾಡೋದು, ಈ ರೀತಿಯೆಲ್ಲ ಹೀನ ಕೃತ್ಯವನ್ನು ಮಾಡ್ತಾ ಇದೆ. ಈಗ ಭಾರತ ಒಂದು ಆಪರೇಷನ್ ಅಥವಾ ನಿರ್ಣಾಯಕ ಹಂತದಲ್ಲಿ ಇದನ್ನು ಈಗ ಸಂಪೂರ್ಣವಾಗಿ ಮುಗಿಸೋ ಪ್ರಯತ್ನವನ್ನು ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕನ್ನೋದು. ಆ ಕಾರಣದಿಂದ ಪ್ರತಿನಿತ್ಯವೂ ಕೂಡ ಇಲ್ಲಿ ಸೇನೆ ಕಾರ್ಯಾಚರಣೆ ಎಲ್ಲವೂ ನಡೀತಾ ಇದೆ. ಅಂತಿಮ ಹಂತದ ಹೋರಾಟದಲ್ಲಿ ನಾವು ಅವ್ರ ಜೊತೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ನಮ್ಮದು ಏನಿದೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ಮತ್ತೆ ನಮ್ಮ ಕಬ್ಜಾ ಮಾಡಿಕೊಂಡು ಇಡೀ ಪಾಕಿಸ್ತಾನ, ಅಖಂಡ ಭಾರತದ ಕಲ್ಪನೆ ಏನಿದೆ, ಮತ್ತೆ ಭಾರತ ಅಖಂಡ ಭಾರತ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ನಾವೆಲ್ಲರೂ ಕೂಡ ಇದ್ದೀವಿ. ಜೈ ಹಿಂದ್. ತಾವೆಲ್ಲರೂ ಹುಷಾರಾಗಿರಿ. ಕಾಶ್ಮೀರದಲ್ಲಿರೋರು ಕನ್ನಡಿಗರು ರಿಪಬ್ಲಿಕ್ ಕನ್ನಡವನ್ನು ನೋಡ್ತಾ ಇರಿ. ನಿಮಗೆ ಪ್ರತಿ ಕ್ಷಣವೂ ಕೂಡ, ಪ್ರತಿ ಮಿನಿಟು ಕೂಡ ಇಲ್ಲಿನ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾನು ರಂಜಿತ್ ಶಿರಿಯಾರ್. ಸುಮಾರು ಒಂದು 17 ದಿನ ಆಗಿದೆ ನಾವಿಲ್ಲಿದ್ದು. ಇಲ್ಲಿನ ಸಂಪೂರ್ಣ ಮಾಹಿತಿ ನಿಮಗಾಗಿ ನಾವು ನಮ್ಮ ಚಾನಲ್ ಮೂಲಕ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ನಮ್ಮ ಅತಿದೊಡ್ಡ ತಂಡ, ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಇಲ್ಲಿದ್ದು ನಿಮಗೆ ಇಲ್ಲಿನ ಸಂಪೂರ್ಣ ಪರಿಸ್ಥಿತಿಯನ್ನು, ವಸ್ತುಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್. ಭಾರತ್ ಮಾತಾ ಕಿ ಜೈ. ನಮಸ್ಕಾರ.